ಹರೇ ಶ್ರೀನಿವಾಸ. ಪಾರ್ವತಿ ವಿವಾಹ ಕೃತಿ 31 ಅನ್ಸು 40 ಬಂದರೆ ಸಂತೆ. ಚಂದ್ರಶೇಖರ ತನ್ನ ಪತಿಯಾಗಬೇಕೆಂದು ನಿಂದೆನು ತಪದ ನಿಷ್ಠೆಯಲಿ. ಸೋಮಶೇಖರ ತನ್ನ ಪತಿಯಾಗಬೇಕೆಂದು ಮಾಡಿದ ತಪದ ನಿಷ್ಠೆಯಲಿ. ಹುಚ್ಚು ಮರುಳು ಮಂಗು ಚಿಕ್ಕ ಬುದ್ಧಿಯು ನಿನಗೆ ಚಿತ್ತದ ಭ್ರಮೆ ಹಿಡಿತುಹುದೇ. ಮುಕ್ಕನ್ನ ಶಿವನ್ ಯಾವ ಚೆಲುವನು ಎಂದು ಹೇಳಿ ಮಿತ್ರ ನೀನು ಬಯಸಿದೆಯೇ. ರೂಪಿಲ್ಲ ಗುಣವಿಲ್ಲ ಶ್ರೀಕಾರ ಮೊದಲಿಲ್ಲ ಬೇಗಂಬ ಐಶ್ವರ್ಯವಿಲ್ಲ. ಪಿನಾಗಿ ಮದುವೆಯಾಗಿ ಏನುಂಡೆ ಏನು ವನಿತೆ ನಿನಗೆ ಗುಣವಿಲ್ಲ. ಅರಿಯದವಳು ನೀನು ಹರನು ಮುದುಕನು ವರವ ನಿನಗೆಂದಾಗುವೆನು. ನಗುವರು ಎಲ್ಲ ತಪವನ್ನು ಮಾಡಿ ಮುದಿಯಾನ ಗೌರಿ ಪಡೆದಳೆಂದೆನುತ. ಹರನ ಬೇಕೆಂಬೋ ಹೆಣ್ಮಕ್ಕಳನ ಕಾಣೆ ಮರುಳು ನೀನೊಬ್ಬಳ ಕಂಡೆ. ನಗುವರು ನಿನ್ನ ಸಂಗಾತಿಯರೆಲ್ಲರೂ ಬಿಡು ತಪವನು ಗುಣವಲ್ಲ. ಈ ಪರಿ ಶಿವನ ನಿಂದಿಸಿ ನುಡಿಯಲು ಕಾಂತೆ ಕೋಪ ಉಗ್ಗುತ್ತ ಒಡಲೊಳಗೆ. ಪಿನಾಗಿಯ ಮಹಿಮೆ ನೀನೇನು ಬಲ್ಲೆಯೋ ಕಾಕು ಬ್ರಾಹ್ಮಣನೆ ಹೋಗೆಂದಳು. ಇಂದ್ರಾದಿ ಕೋಟಿ ದೇವರುಗಳೆಲ್ಲರೂ ಶಿವನ ಅಂಗ್ರಿನಿಂದ ವಾಲೈಸೋರು. ನಂದಿವಾಹನನ ಮಹಿಮೆ ಏನು ಬಲ್ಲೆಯೋ ಮಂದಮತಿಯೇ ಹೋಗೆಂದಳು. ತೆತ್ತಿಸೆ ಕೋಟಿ ದೇವರುಗಳೆಲ್ಲರೂ ಶಿವನ ಹತ್ತಿರ ನಿಂದ ವಾಲೈಸೋರು. ಪ್ರತ್ಯಕ್ಷ ಶಿವನ ಮಹಿಮೆ ಏನು ಬಲ್ಲೆಯೋ ಹುಚ್ಚು ಬ್ರಾಹ್ಮಣನೆ ಹೋಗೆಂದಳು. ಮಿತ್ರೆ ನುಡಿದಳು ವಿಪ್ರನೆಂದು ಬಿಟ್ಟೆ ಮತ್ತೊಬ್ಬರಾದರ ಈಗ. ತಕ್ಕ ಬುದ್ಧಿಯನ್ನು ಹೇಳಿ ಶಿಕ್ಷಿಸಿ ಕಳುಹುವೆ ಇಷ್ಟರಲ್ಲೇ ಹೋಗೆಂದಳು. ನೋಡಿದನು ಪಾರ್ವತಿ ಮನದ ಭಕ್ತಿಗಳನ್ನು ಬೇಗದಿ ಶಿವ ಕೈಯ ಹಿಡಿದ. ನೋಡುತ್ತ ನಡುಗುತ್ತ ಅಂಜುತ್ತಲಿರೆ ಶಿವ ತೋರಿದನೇ ನಿಜ ರೂಪ. ಹರೇ ಶ್ರೀನಿವಾಸ.